ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದು ನೋಡಿ, ಡೇ 2ದು ಅಂದರೆ ಡೇ 1 ಶೈಲಪುತ್ರಿದು ನೆನ್ನೆನೇ ಎಡಿಟಿಂಗ್ ಮಾಡಾಕಬೇಕಾಯಿತು. ಬಟ್ ಡೇ 1 ಹಾಕಿದ್ನಲ್ಲ, ಡೇ 2 ಹಾಕೋಣ ಅಂತ. ಇದು ಬಂದು ಶೈಲಪುತ್ರಿದು. ಅಂದರೆ ನನ್ನ ಹತ್ರ ರೆಡ್ ಸ್ಯಾರಿ ಇತ್ತು, ಬಟ್ ಅದೆಲ್ಲ ಯಾಕೋ ಸರಿ ಹೋಗಲಿಲ್ಲ. ಒಂದು 2-3 ಸ್ಯಾರಿ ಟ್ರೈ ಮಾಡಿದೆ, ಅಂದರೆ ಬೇರೆ ಥರ ಉಡೋಣ ಅಂತ. ಸೊ ತುಂಬ ಟೈಮ್ ತಗೊಳ್ತು. ಅದಕ್ಕೋಸ್ಕರ ಅದು ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಮತ್ತು ಪವರು ಬೇರೆ ಇರಲಿಲ್ಲ, ಫೋನ್ ಚಾರ್ಜರ್ ಹಾಕಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಆಯಿತು. ಇನ್ನೊಂದೆರಡು ವೀಡಿಯೋ ಮಾಡ್ಕೊಂಡೆ. ಸೊ ಅದನ್ನು ಕೂಡ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಮತ್ತು ಇನ್ನೊಂದು ವೀಡಿಯೋ ಕ್ರಿಯೇಟ್ ಮಾಡಬೇಕು ನಾಳೆಗೆ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಣ, ನೆನ್ನೆನೇ ಮಾಡಬೇಕಾಯ್ತು ಆ್ಯಕ್ಚುಲಿ ಅಂತ ಹೇಳಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ನವರಾತ್ರಿ ಮೊದಲನೇ ದಿವಸದ ಶುಭಾಶಯಗಳು. ಯಾಕಂತಂದರೆ ಇದು ನಾನು ನವರಾತ್ರಿ ಮೊದಲನೇ ದಿವಸ ಕ್ರಿಯೇಟ್ ಮಾಡಿದ್ದು ವೀಡಿಯೋನ, ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡಿ ಕ್ರಿಯೇಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ತುಂಬ ಥರ ಕ್ರಿಯೇಟ್ ಮಾಡಿದೆ, ಬಟ್ ಇದಾಗಲಿಲ್ಲ. ಬಟ್ ಔಟ್ಲುಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಅದನ್ನು ಕೂಡ ಸೈಡಲ್ಲಿ ಪಿನ್ ಮಾಡಿಕೊಂಡೆ. ಆ್ಯಕ್ಚುಲಿ ಅದು ನನಗೆ ಬಿಡಬೇಕು, ಬಟ್ ಅದು ತುಂಬ ಇದು ಬ್ಲೌಸ್ ಕೂಡ ಹೊಲಿಸಿಲ್ವಲ್ಲ, ಅದಕ್ಕೋಸ್ಕರ ಅದು ತುಂಬ ದೊಡ್ಡದಿತ್ತು. ಈ ಥರ ಕ್ರಿಯೇಟ್ ಮಾಡಿದೆ. ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಪಿನ್ ಹಾಕಿ ಆ್ಯಕ್ಚುಲಿ ಹೊಸದಾಗಿ ಉಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾರ್ಮಲ್ ಸ್ಯಾರಿ ಅಂದರೆ ಲೆಫ್ಟ್ ಸೈಡ್ ಹಾಕ್ಕೊಳ್ಳೋದು, ಅದು ಕೂಡ ಡಿಫ್ರೆಂಟಾಗಿ ಉಡ್ಬೋದು. ಇವತ್ತು ಸಿಂಪಲ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ಬ್ರಹ್ಮಚಾರಿಣಿ ಇದಲ್ಲ, ಅದಕ್ಕೋಸ್ಕರ ನಮ್ಮ ಬೆಕ್ಕಿ ಬೇರೆ ಮಧ್ಯದಲ್ಲಿ ಬಂದು ತೊಂದರೆ ಕೊಡೋಣ. ನೋಡಿ, ಈ ಥರ ಲುಕ್ ಕ್ರಿಯೇಟ್ ಆಯಿತು. ಅದು ಸ್ವಲ್ಪ ಸೈಡಲ್ಲಿ ಒಂದು ಸ್ವಲ್ಪ ಲಂಗ ಕಾಣಿಸ್ತಿದೆ, ಅದನ್ನೊಂದು ಸ್ವಲ್ಪ ಇದು ಮಾಡ್ಕೋಬೇಕಾಯ್ತು. ನನಗೆ ಈಗ ಗೊತ್ತಾಗ್ತಿದೆ, ಅವಾಗ ಗೊತ್ತಾಗಲಿಲ್ಲ. ನೋಡಿ, ಫೈನಲಿ ಈ ಥರ ಲುಕ್ ಕಾಣಿಸ್ತಾ ಇದೆ. ನಾನು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಇಷ್ಟು ಕ್ರಿಯೇಟ್ ನೋಡಿ, ಸೈಡಲ್ಲಿ ಈ ಥರ. ಇದು ಗೋಲ್ಡ್ ಕಲರ್ ಬ್ಲೌಸ್ ಇತ್ತು, ಅದು ಕೂಡ ಸ್ಟಿಚಿಂಗ್ ಇರಲಿಲ್ಲ. ಲೈಕ್ ತುಂಬ ದಪ್ಪ ಇರೋದಕ್ಕೆ ಎಲ್ಲ ಸ್ಟಿಚ್ ಬಿಚ್ಚಬೇಕು. ಆ್ಯಕ್ಚುಲಿ ಸಣ್ಣ ಇದ್ರೆ ಬೆಟರ್ ಅನಿಸುತ್ತೆ, ತುಂಬ ದಪ್ಪ ಅದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ನಾನು ಹೈಟ್ ಇರೋದಕ್ಕೆ ಪರವಾಗಿಲ್ಲ. ಇಷ್ಟು ದಪ್ಪ ಆಗಿದ್ದರೆ, ಏನಾದರೂ ಕುಳ್ಳ ಇದ್ದರೆ ಇನ್ನೂ ತುಂಬ ಜಾಸ್ತಿ ದಪ್ಪ ಕಾಣಿಸ್ತಾ ಇದ್ದೆ. ನೋಡಿ, ಅದೆಲ್ಲ ಆದಮೇಲೆ ನಾನು ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ಎಷ್ಟು 3 hours ತೊಗೊಂಡಿದ್ದೀನಿ ಈ ಮೇಕಪ್. ಸ್ಯಾರಿದೇ ಲೇಟ್ ಆಯಿತು ಅಂದ್ಕೊಳ್ಳಿ. 3 hours ಅಲ್ಲ, 6 ಒಂದು 2.5 hours ತೊಗೊಂಡಿದ್ದೀನಿ. ನಿಯರ್ಲಿ ಅಂದರೆ ಇದು ಎಲ್ಲ ಪ್ರಿಪ್ರೇಷನು ಪ್ಲ್ಯಾನ್ ಎಲ್ಲ ಸೇರಿದ್ರೆ ತುಂಬ ಟೈಮೇ ಆಗುತ್ತೆ. ಅದಕ್ಕೆ ನಾನು ಸ್ಕಿನ್ ಕೇರ್ ಮಾಡಿಕೊಂಡೆ, ಏರ್ ಕೇರ್ ಮಾಡಿಕೊಂಡೆ. ಯಾಕಂತಂದರೆ ತುಂಬ ಮೇಕಪ್ ಹಾಕ್ತಿರ್ತೀನಿ. ಆಮೇಲೆ ಸ್ಕಿನ್ ಅಂದರೆ ಡ್ಯಾಮೇಜ್ ಏನಾಗಲ್ಲ, ಯಾಕಂತಂದರೆ ತುಂಬ ಸಲ ವೀಡಿಯೋಸ್ ಮಾಡಿದ್ದೀನಲ್ಲ. ಈಗ ಒಂದು ಪಿಂಪಲು ಕೂಡ ಆಗಿಲ್ಲ. ಅಂದರೆ ನಾನು ಮೇಕಪ್ ಆವಾಗಲೇ ರಿಮೂವ್ ಮಾಡಿಬಿಡ್ತೀನಿ ಜಾಸ್ತಿ. ಇವತ್ತು ಅಂದರೆ
ಜಾಸ್ತಿ ಹೊತ್ತು ಅಂತನೂ 3 ಇಂದ 4 ಅವರ್ಸ್ ಇರುತ್ತಷ್ಟೇ. ಇನ್ನೊಂದು ಲುಕ್ ಕ್ರಿಯೇಟ್ ಮಾಡಬೇಕು. ಸೊ ಅದು ಸಿಂಪಲಾಗಿ ಮಾಡ್ತೀನಿ, ಅಷ್ಟು ಇದ್ರಾಗ ಮಾಡಲ್ಲ. ಬ್ರಹ್ಮಚಾರಿಣಿ ಲುಕ್ಕು ಇವತ್ತೇ ಈಗಲೇ ಕ್ರಿಯೇಟ್ ಮಾಡಿ ಅದು ಇವತ್ತೇ ನೋಡೋಣ, ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಊರಿಗೆ ಬೇರೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಹಬ್ಬ ಮಾಡೋದಿಲ್ಲ. ಸೊ ಅದಕ್ಕೆ ಎರಡೆರಡು ಲುಕ್ಕು ಕ್ರಿಯೇಟ್ ಮಾಡಿದ್ರೆ ನನಗೂ ಬೇಗ ಊರಿಗೆ ಹೋದ್ರೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಇವತ್ತು 3 in 5 ಲುಕ್ಸ್ನ ಇನ್ನೊಂದು 3 ಡೇಸಲ್ಲಿ ಕ್ರಿಯೇಟ್ ಮಾಡಬೇಕು. ಎರಡೆರಡು ಅಂತ ಅಂದ್ರೂ 6 ಆಗುತ್ತೆ. ಇದು ಡೇ 2 ಲುಕ್. ಮತ್ತು ಇನ್ನು ಉಳಿದಿದ್ದೆಲ್ಲ ಸಿಂಪಲಾಗಿ ಕ್ರಿಯೇಟ್ ಮಾಡ್ತೀನಿ. ಇನ್ನೇನು ನಾರ್ಮಲಾಗಿ ನಾನೇನೋ ತೋರಿಸಿದ್ದೀನಿ ಅಂತಂತಂದರೆ ಸ್ಕಿನ್ ಕೇರ್, ಮಾಯ್ಶ್ಚರೈಸರು, ಟೋನಿಂಗ್ ಆದಮೇಲೆ ಮಾಯ್ಶ್ಚರೈಸರು, ಆಮೇಲಿಂದ ಸೆರಮು. ನಾನು ನೈಟ್ ಕ್ರಿಯೇಟ್ ಮಾಡೋದಕ್ಕೆ ಸನ್ಸ್ಕ್ರೀನ್ ಸ್ಕಿಪ್ ಮಾಡಿದೆ, ಪ್ರೈಮರ್ ಹಾಕ್ಕೊಂಡೆ. ಮತ್ತು ಈಗ ಕರೆಕ್ಟರ್ ಪ್ಯಾಲೆಟಲ್ಲಿ ಇತ್ತಲ್ಲ, ಕರೆಕ್ಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ತುಂಬ ಕ್ಯಾಮ್ರಾ ಒಂದು ಸ್ವಲ್ಪ ದೂರನೇ ಇತ್ತು, ಅದಕ್ಕೋಸ್ಕರ ಬ್ಲೆಂಡ್ ಆಗಿದೆಯೋ ಇಲ್ವೋ ಅಂತ ಕಾಣಿಸಲ್ಲ ಅಂತ, ನೀಟಾಗಿ ಬ್ಲೆಂಡ್ ಆಗಿದೆಯೋ ಇಲ್ಲೋ ಅಂತ ಅದರಲ್ಲಿ ಕ್ಲಾರಿಟಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಚಿಕ್ಕ ಮಿರರ್ ತೊಗೊಂಡೆ. ಅದು ಬಿಟ್ಟರೆ ಮತ್ತು ಇನ್ನೇನಿಲ್ಲ. ಈಗ ನೋಡಿ ಈ ಥರ ಎಲ್ಲ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮತ್ತು ನಂದು ಪೋರ್ಸ್ ಇದೆಯಲ್ಲ, ಅದಕ್ಕೋಸ್ಕರ ಪೋರ್ಸು ಕವರ್ ಆಗಲಿ ಅಂತ ಹೇಳಿ ನನಗೊಂದು ಇದು ಸಿಕ್ತು, ಮ್ಯಾಟ್. ಅಂದರೆ ಫೌಂಡೇಶನ್ನ ಜಾಸ್ತಿ ಲೈಕ್ ಮ್ಯಾಟ್ ಫೌಂಡೇಶನ್, ಅದನ್ನು ಈ ಥರ ಅಪ್ಲೈ ಮಾಡೋದ್ರಿಂದ ನಮ್ಮ ಪೋರ್ಸು ಅಷ್ಟೊಂದು ವಿಸಿಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಟ್ರಿಕ್ನ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಕಾಂಟೋರ್ ಏನು ಅಪ್ಲೈ ಮಾಡಲಿಲ್ಲ ನಾನು, ಇಷ್ಟು ಅಪ್ಲೈ ಮಾಡಿದೆ. ಯಾಕಂತಂದರೆ ದೇವಿ ಲುಕ್ ಕ್ರಿಯೇಟ್ ಮಾಡ್ತಾಯಿದ್ದೀನಲ್ಲ, ಮತ್ತು ಮೇಲೆ ಕುಂಕುಮ ಮತ್ತು ಅರಿಶಿನ ಥರ ಲುಕ್ ಬರಲಿ ಅಂತ. ನಾನು ಬ್ರಹ್ಮಚಾರಿಣಿ ಲುಕ್ ಆದಮೇಲೆ ಈಗ ಇದೆಲ್ಲ ತೊಳೆದು ಇಟ್ಬಿಡೋಣ ಅಂತ ಬಿಸಿಲಿಗೆ. ಬ್ರಹ್ಮಚಾರಿಣಿ ಲುಕ್ಕು ತುಂಬ ಸಿಂಪಲಾಗಿ ಕ್ರಿಯೇಟ್ ಮಾಡ್ತೀನಿ, ನಾನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ. 1.5 hour ಎಲ್ಲ ಮಾಡೋಣ ಅಂತ, ನಾರ್ಮಲ್ ಸ್ಯಾರಿ ಹಾಕ್ಕೊಂಡು ಜಸ್ಟ್ ಲುಕ್ ಕ್ರಿಯೇಟ್ ಮಾಡೋದು ಅಂತ. ನಮ್ಮ ಬೆಕ್ಕಿ ಅದು ಡಿಸ್ಟರ್ಬ್ ಮಾಡ್ತಾನೇ ಇರ್ತಾರೆ. ಅಂದರೆ ಇದೆಲ್ಲ ಆದಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಂಗೆ ಯಾಕೋ ನೀಟಾಗಿ ಬ್ಲೆಂಡ್ ಆಗ್ತಾಯಿಲ್ಲ ಅನಿಸ್ತು, ಅದೆಲ್ಲ ಇದಾಗಿರ್ಲಿವಲ್ಲ, ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಎಡಿಟಿಂಗ್ ಮಾಡಿ ಸ್ವಲ್ಪ ಪೂಜೆ ಅಂದರೆ ರೆಸ್ಟ್ ತೊಗೊಳ್ಳೋಣ, ರೆಸ್ಟೇ ತೊಗೊಳ್ತಾ ಇರ್ತೀನಿ. ಬಟ್ ಈ ಮನೆ ಕೆಲಸ ವೀಡಿಯೋ ನಿಜವಾಗ್ಲೂ ಈಸಿಯಾಗಿ ಆಗೋದಿಲ್ಲ, ಟೈಮ್ ತೊಗೊಳುತ್ತೆ. ಅದು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು, ಯಾವ ಥರ ಕ್ರಿಯೇಟ್ ಮಾಡೋದು ಅಂತ, ಸ್ಯಾರಿ ಲುಕ್ ಬೇರೆ ಥರ, ಹೇರ್ ಸ್ಟೈಲ್ಸು, ಮೇಕಪ್ ಯಾವ ಥರ ಬರಬೇಕು, ಐ ಶೋಡೋಸ್ ಯಾವ ಥರ ಬರಬೇಕು, ತುಂಬ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಅದೀಗ ಫೌಂಡೇಶನ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಒಬ್ಬೊಬ್ಬರು ಜಾಸ್ತಿ ಇಲ್ಲ ಅಂತ ಹೇಳೋಕ್ಕಲ್ಲ, ಮತ್ತು ತುಂಬ ಜಾಸ್ತಿ ಅಷ್ಟೊಂದು ಲೈಕ್ ಒಬ್ಬೊಬ್ರಿಗೆ ತುಂಬ ಹೋಲ್ಸ್ ಇರ್ತೈತಲ್ಲ, ಅಷ್ಟೊಂದಿಲ್ಲ. ಬಟ್ ಮ್ಯಾಕ್ಸಿಮಮ್ ಮೀಡಿಯಮ್ ರೇಂಜಲ್ಲೇ ನನಗಿದೆ ಅಂತಲೇ ಹೇಳ್ಬೋದು. ಅಷ್ಟಾಗಿ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ, ಅಷ್ಟಿದೆ. ಬಟ್ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಎಲ್ಲ ಆಗಿ ಇಷ್ಟು ಈ ಲೆವೆಲಿಗೆ ಬಂದಿದೆ. ತುಂಬ ಇತ್ತು, ನಾನು ತುಂಬ ಸಣ್ಣ ಇದ್ನಲ್ಲ ಅವಾಗಂತೂ ಫುಲ್ಲು ಹೆವಿ ಅಪಿಯರೆನ್ಸ್ ಇತ್ತು. ಇವಾಗ ಒಂದು ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಅಷ್ಟು ಕಾಣಿಸಲ್ಲ.
ಸೊ ಜನ ಹೆಂಗಿದ್ರು ಮಾತಾಡ್ತಾರೆ. ಬಟ್ ಆದಷ್ಟು ವೀಡಿಯೋಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟು ಅಂದರೆ ಬೆಳಿಗ್ಗೆ ಒಂಥರ ನವರಾತ್ರಿ ಆಗಿರೋದಕ್ಕೆ ನವರಾತ್ರಿ ಮಾಡ್ತೀನಿ ಅಂತ ಅಂದ್ಕೊಂಡಿರೋದಕ್ಕೆ ಲೈಕ್ ಸ್ಪೆಷಲಾಗಿ ರಂಗೋಲಿ ಎಲ್ಲ ಹಾಕೋದು. ಸೊ ಆ ಥರ ಎಲ್ಲ ನನಗೆ ಡೈಲಿ ಪೂಜೆ ಬೇರೆ ಮಾಡಬೇಕಲ್ಲ, ಎಲ್ಲ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಮಾಡೋಣ ಅಂತ. ಮತ್ತು ವೀಡಿಯೋ ಮಾಡ್ಕೋಬೇಕು. ಒಂದೆರಡು ಕಂಟೆಂಟ್ ಕೂಡ ಶೂಟ್ ಮಾಡಿದ್ದೀನಿ. ಅದನ್ನು ಈಗ ಇದು ಫಸ್ಟ್ ಎಡಿಟಿಂಗ್ ಮಾಡೋಕ್ಕೆ, ಆಮೇಲೆ ಅದನ್ನು ಎಡಿಟಿಂಗ್ ಮಾಡಾಕೋಣ ಅಂತ. ಸೊ ಅಷ್ಟೊತ್ತಿಗೆಲ್ಲ ಎಡಿಟಿಂಗ್ ಮಾಡೋದಕ್ಕೆ 1-2 ಅವರ್ಸ್ ಆದರೂ ಬೇಕು. ಸೊ ಅಷ್ಟೆಲ್ಲ ಟೈಮ್ ಆಗುತ್ತೆ. ಅದ್ರ ಜೊತೆ ವೀಡಿಯೋನ ಶೂಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಫಸ್ಟೇ ಲುಕ್ ಒಂಥರ ಚೆನ್ನಾಗಿ ಬಂದಿತ್ತು ಸ್ಯಾರಿದು. ಆಮೇಲಿಂದ ಈ ಥರ ಇದಾಗೋದು ಅಂತ ಹೇಳಿ ನಾನು ಇದು ಆ್ಯಕ್ಚುಲಿ ಸ್ವಲ್ಪ ಕಾಟನ್ನು ಮತ್ತು ಸಿಲ್ಕ್ ಮಿಕ್ಸ್ ಇದೆ. ಮದುವೆ ಕೊಟ್ಟಿರೋದು. ನಾನು ಅದನ್ನು ಬ್ಲೌಸ್ ಹೊಲ್ಸೋಕ್ಕೆ ಆಗಲಿಲ್ಲ. ನಾನಿದು ಉಟ್ಕೊಳ್ಳೇ ಇಲ್ಲ. ನನ್ನ ಹತ್ರನೇ ಇತ್ತಲ್ಲ ಸೀರೆ, ಅದನ್ನೇ ಉಟ್ಕೊಂಡು ಮ್ಯಾನೇಜ್ ಆಯಿತು. ಆ್ಯಕ್ಚುಲಿ ನನ್ನ ಹತ್ರ ವೈಟ್ ಸ್ಯಾರಿ ಇಲ್ಲ. ಈಗ ಊರಲ್ಲಿ ವೈಟ್ ಸ್ಯಾರಿ ಜಾಸ್ತಿ ತಗೊಳ್ಳೋಕ್ಕೆ ಹೋಗಿಲ್ಲ. ನೋಡೋಣ, ವೈಟ್ ಸ್ಯಾರಿ ಇತ್ತು ಯಾವ ಥರ ಲುಕ್ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ. ಜಸ್ಟ್ ನನ್ನ ಹತ್ರ ಇದಿತ್ತು, ಲೈಕ್ ರೆಡ್ ಇರಲಿಲ್ಲ. ಅದಕ್ಕೋಸ್ಕರ ಇದು ಪಿಂಕು ಮತ್ತು ಒಂದು ಸ್ವಲ್ಪ ಬ್ರೌನು ಮಿಕ್ಸ್ ಮಾಡಿ ನಾನು ಕುಂಕುಮದ್ದು ಇದು ಕ್ರಿಯೇಟ್ ಮಾಡ್ತಾರಲ್ಲ ಆ ಥರ ಆಲ್ಮೋಸ್ಟ್ ಪಿಂಕ್ ಯೂಸ್ ಮಾಡ್ಕೋತಾರೆ ಎಲ್ಲರೂ. ಫಸ್ಟು ಪಿಂಕ್ ಕಲರ್ ಅಪ್ಲೈ ಮಾಡಿ ಆಮೇಲಿಂದ ಲೈಕ್ ಒಂದು ಯೆಲ್ಲೋ ಕಲರ್ ಥರ ಇತ್ತು. ಬಟ್ ನಾನು ಕನ್ಸೀಲರ್ ಮತ್ತು ಕಾಂಟೋರ್ ಕಿಟ್ಟಲ್ಲಿ, ಬಟ್ ಅದು ಅಷ್ಟೊಂದು ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ಯೆಲ್ಲೋ ಶಾಡೋ ನೋಡಿದೆ. ಯೆಲ್ಲೋ ಶಾಡೋನೂ ಇಲ್ಲ ಅದರಲ್ಲಿ, ಐ ಶಾಡೋನಲ್ಲಿ. ಇನ್ನೇನು ಮಾಡೋದು, ಗೋಲ್ಡನ್ ಕಲರ್ ಇತ್ತಲ್ಲ ಅದನ್ನೇ ಸ್ವಲ್ಪ ಅಪ್ಲೈ ಮಾಡಿದೆ ಅಷ್ಟೇ. ಅದು ಆ್ಯಕ್ಚುಲಿ ಅಷ್ಟು ಇದು ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ಸೊ ಇವತ್ತು ಮಧ್ಯಾಹ್ನನೇ ಅಪ್ಲೈ ಮಾಡಿದೆ. ಒಂದು ಸ್ವಲ್ಪ ಬಿಸಿಲು ಇರುತ್ತಲ್ಲ, ಸ್ವಲ್ಪ ಬೆಳಕೆಲ್ಲ ನೀಟಾಗಿ ಬರುತ್ತೆ ಅಂತ ನೋಡಿ. ನಿಮಗೆ ನಮ್ಮ ಮೇಕಪ್ ಲುಕ್ ಇಷ್ಟ ಆಗಲಿ ಅಂತ ಹೇಳಿ ಈ ಥರ ನಾನು ಈ ಥರ ಬರ್ಕೊಳ್ತಾ ಇದ್ದೀನಿ. ಬಟ್ ಸ್ಟೋನ್ಸ್ ಸ್ಪಷ್ಟವಾಗಿ ಬರಲಿಲ್ಲ. ಯಾಕಂತಂದರೆ ಅದು ಕಾಜಲ್ಲು ಕೂಡ ನೀಟಾಗಿ ಇದಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಐಲೈನರಲ್ಲಿ ಬರ್ಕೋಬೋದು, ಬಟ್ ಅದು ವಾಟರ್ ಪ್ರೂಫ್ ಅಲ್ಲ, ಡಾಸ್ಲರ್ ಇರೋದಕ್ಕೆ ನಾನು ವೈಟು ಶಿಮ್ಮರ್ ಇರೋ ಒಂದು ಸ್ವಲ್ಪ ವೈಟು ಅಲ್ಲ, ಫುಲ್ ವೈಟ್ ಅಲ್ಲ, ಸ್ವಲ್ಪ ಕ್ರೀಮ್ ಮಿಕ್ಸ್ ಇರೋ ವೈಟು ಅದಿತ್ತು. ಅದನ್ನು ಐಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಅದು ಲೈಕ್ ರೆಕ್ಕೆ ಥರ, ಅಂದರೆ ರೆಪ್ಪೆ ಥರ ಬರೆಯೋಕ್ಕೋಗಿ ಅದು ಏನೇನೋ ಆಗೋಯಿತು. ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಎಸ್, ಫಸ್ಟ್ ಟೈಮ್ ಟ್ರೈ ಅಲ್ಲ. ಸೊ ಅದನ್ನು ಕೂಡ ಮತ್ತೆ ಅಳಿಸೋಕ್ಕಾಗಲ್ಲ, ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಆ್ಯಕ್ಚುಲಿ ಇದೊಂದೇ ಬರೆದಿದ್ರೆ ಸಾಕಾಯಿತು. ರೆಪ್ಪೆ ಏನು ಬೇಕಾಗಿರಲಿಲ್ಲ. ಲೈಕ್ ಇದನ್ನು ರೆಪ್ಪೆ ಇಲ್ಲ ಅಂತಂದರೆ ನಮ್ಮ ಹತ್ರ ಮಸ್ಕರ ಇರುತ್ತಲ್ಲ, ಅದನ್ನು ಕೂಡ ಅದನ್ನು ಕೂಡ ಇದು ಮಾಡಿದ್ರೆ ಲೈಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿರೋದು. ಸೊ ನನ್ನ ಹತ್ರ ಇದ್ದಿದ್ರಲ್ಲೇ ನಾನು ಮಾಡ್ತಾಯಿರೋದು. ನಾನು ಆ್ಯಕ್ಚುಲಿ
ಇನ್ನೇನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಇದ್ದಿದ್ದರಲ್ಲೇ ನಾನು ಸೆಟ್ಟಿಂಗ್ ಸ್ಪ್ರೇನೂ ಕೂಡ ಯೂಸ್ ಮಾಡಿಲ್ಲ. ಯಾಕಂತಂದರೆ ಸೆಟ್ಟಿಂಗ್ ಸ್ಪ್ರೇ ನೀವು ಯೂಸ್ ಮಾಡಲೇಬೇಕು. ನನ್ನ ಹತ್ರ ಈಗ ಅವೈಲಬಲ್ ಇಲ್ಲ. ಇಲ್ದಲ್ಲಿ ಏನು ಮೇಕಪ್ ಮಾಡ್ತಿದ್ದೀರಂತ ನಾನು ರೀಸೆಂಟಾಗಿ ಇನ್ನೂ ಕಲ್ತಿರೋದು. ಸೊ ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಮೇಕಪ್ಗೆ ಅಂತಲೇ. ಪ್ರೊಫೆಷನಲ್ ಮೇಕಪ್ ಮಾಡ್ತೀವಿ ಅಂತಂದರೆ ಸೊ ಅದಕ್ಕೋಸ್ಕರ ಅಂದರೆ ನನ್ನ ತಂಗಿ ಹತ್ರ ಇತ್ತು. ಅವಳ ಹತ್ರ ಯಾವುದ್ಯಾವುದು ಇರಲ್ವಲ್ಲ, ಅದನ್ನು ನಾನು ಮಾತ್ರ ಪರ್ಚೇಸ್ ಮಾಡಿದ್ದು. ಅವಳ ಹತ್ರ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಇತ್ತು. ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಕೂಡ ತಗೋತೀನಿ. ಆ್ಯಕ್ಚುಲಿ ನಾನು ಮ್ಯಾಕ್ ತೊಗೋಬೇಕು. ಮ್ಯಾಕ್ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಫೌಂಡೇಶನ್ ಎಲ್ಲ. ಬಟ್ ತೊಗೊಂಡ್ರೂ ಒಂಥರ ಪ್ರೊಫೆಷನಲ್ ಆಗಿರೋದು ತೊಗೊಳ್ಳೋಣ ಅಂತ. ಮೇಬಿಲಿನೂ ಕೂಡ ಚೆನ್ನಾಗಿರುತ್ತೆ. ನನಗೆ ಶುಗರ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ. ಫಸ್ಟು ಪರ್ಸ್ನಲಿ ಟ್ರೈ ಮಾಡಿ ಆಮೇಲೆ ತೊಗೊಳ್ತೀನಿ. ಯಾಕಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಬಟ್ ನಂಗೆ ಅದು ಇಷ್ಟ ಆಗಿಲ್ಲ. ಫಸ್ಟು ನಾನು ಏನು ಮಾಡಿದೆ ಅಂತಂದರೆ ಪಿಂಕ್, ಸ್ವಲ್ಪ ಡಾರ್ಕ್ ಪಿಂಕ್, ಆಮೇಲೆ ಡಾರ್ಕ್ ಬ್ಲೂ, ಆಮೇಲಿಂದ ಲೈಕ್ ಕುಂಕುಮದ ಕಲರ್ ಇರುತ್ತಲ್ಲ, ಅದನ್ನು ಕೂಡ ಇನ್ನೂ ಸ್ವಲ್ಪ ಡಾರ್ಕ್ ರೆಡ್ ಕಲರ್ನ ಅಪ್ಲೈ ಮಾಡಬೇಕಾಯ್ತು. ರೆಡ್ ಇಲ್ಲವೇ ಇಲ್ಲ. ಮತ್ತು ಆರೆಂಜು ಕೂಡ ಇರಲಿಲ್ಲ. ಓಕೆ, ಅದಕ್ಕೇನು ಮಾಡಿದೆ ಅಂತಂದರೆ ಅದಕ್ಕಿನ್ನ ಸ್ವಲ್ಪ ಲೈಟರ್ ಆಗಿರೋದು ಒಂದು ಕಲರು, ಮತ್ತು ಅದಕ್ಕಿನ್ನ ಸ್ವಲ್ಪ ಲೈಟಾಗಿರೋ ಪಿಂಕುಗಳ್ನ ಎರಡೂ ಅಪ್ಲೈ ಮಾಡಿದೆ. ಮತ್ತು ಒಂದು ಸ್ವಲ್ಪ ಮಧ್ಯ ಅಂದರೆ ಬ್ಲೂ ಆದಮೇಲೆ ಸ್ವಲ್ಪ ಲೈಕ್ ಬರ್ಗ್ಯಾಂಡಿ ಕಲರ್ ಬರುತ್ತಲ್ಲ, ಮೆರೂನ್, ಅದನ್ನು ಅಪ್ಲೈ ಮಾಡಿ ಈ ಥರ ಬ್ಲೆಂಡ್ ಮಾಡಿಕೊಂಡೆ, ಲೈಕ್ ರೆಡ್ ಲುಕ್ ಕೊಡಲಿ ಅಂತ. ಆ್ಯಕ್ಚುಲಿ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ. ನಾನಲ್ಲೂ ಯಾವ್ಯಾವ ಕಡೆ ಚೆನ್ನಾಗಿರುತ್ತೆ ಅಂತೆಲ್ಲ ನೋಡೋದು ಕೂಡ ಅಷ್ಟು ಸಂಜೆ ಆಗಿತ್ತಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಯಾವುದ್ಯಾವುದೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಲಾಸ್ಟಲ್ಲಿ ಯಾವುದೋ ಕೈ ಕೊಡುತ್ತೆ. ಸೊ ಇವತ್ತೆಲ್ಲ ನೀಟಾಗೆಲ್ಲ ಒಂದು ಹತ್ರ ಇಟ್ಕೊಂಡು ಇದು ಮಾಡ್ಕೋಬೇಕು. ಅದಕ್ಕೆ ನಾನು ಸಿಂಪಲ್ಲಾಗಿ ಇವತ್ತು ರೆಡಿ ಆಗೋದು. ನೆನ್ನೆ ಇಷ್ಟೊತ್ತಿಗೆಲ್ಲ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಇವತ್ತೇನೂ ಆಗಿಲ್ಲ. ಜಸ್ಟ್ ಬೇಗ ಎಲ್ಲ ಮಾಡಿ ಇದನ್ನು ಒಂದು ಸ್ವಲ್ಪ ಡಾರ್ಕ್ ಕಲರಲ್ಲಿ ನಾನು ಐ ಶ್ಯಾಡೋ ಫಿಲ್ಲಿಂಗ್ ಮಾಡ್ಕೊತಿದ್ದೀನಿ. ಇವತ್ತು ಐ ಮೇಕಪ್ ಎಲ್ಲ ಸಿಂಪಲಾಗಿ ಮಾಡ್ಕೊಡ್ತೀನಿ, ಲೈಕ್ ಬ್ರೌನ್ ಕಲರಲ್ಲಿ. ನಂಗೆ ಐ ಒಂದು ಸ್ವಲ್ಪ ಇದಾಯಿತು. ಅದು ಬಿಟ್ಟರೆ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಐ ಮೇಕಪ್ ಒಂದು ಸ್ವಲ್ಪ ಅಂದರೆ ಅಷ್ಟೊಂದು ಕಷ್ಟ ಆಗಲಿಲ್ಲ, ಬಟ್ ಚೆನ್ನಾಗಿತ್ತು. ಐ ಮೇಕಪ್ ಅಷ್ಟೊಂದು ಡಿಫಿಕಲ್ಟ್ ಅಂತ ಇಲ್ಲ. ಒಂದೊಂದಾದರೆ ಒಂದೊಂದು ಥರ ಕ್ರಿಯೇಟ್ ಮಾಡಬೇಕು, ಬಟ್ ಎಲ್ಲ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನಿಮಗೆ ಅಷ್ಟೊಂದು ಫೋಕಸ್ ಆಗೋಲ್ಲ. ನಾನು ಈ ಕಡೆ ಏನು ಮಾಡ್ತೀನಿ ಅಂತಂದರೆ, ಈ ಕಡೆ ಸೈಡಲ್ಲಿ ಕುತ್ಕೊಂಡು ಅಪ್ಲೈ ಮಾಡಿದ್ರೆ ನಿಮಗೆ ಕೂಡ ಕ್ಯಾಮ್ರಾಕ್ಕೂ ಕ್ಯಾಪ್ಚರ್ ಆಗಬೇಕು, ಮತ್ತು ನನಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು. ಆ ಥರ ಕ್ರಿಯೇಟ್ ಮಾಡ್ತೀನಿ ಇವತ್ತು. ಅದು ಯಾವ ಥರ ಮಾಡ್ಕೊಳ್ತೀನಿ ಅಂತ ಡೀಟೇಲಾಗಿ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ.
ಏನಿಲ್ಲ, ಫಸ್ಟು ಇಲ್ಲಿ ಕಟ್ಟಾಗುತ್ತಲ್ಲ ಎಂಟು ಕಾರ್ನರಲ್ಲಿ, ಕಾರ್ನರಲ್ಲಿ ಅದ್ರ ಮೇಲೆ ಒಂದು ಸ್ವಲ್ಪ ಡಾಟ್ ಇಟ್ಕೊಂಡು ಹಿಂಗೆ ಎಳ್ಕೊಂಡು ಆಮೇಲಿಂದ ಮೇಲಿಂದ ಒಂದು ಲೈನ್ ಹಾಕ್ಕೊಂಡು ಆಮೇಲಿಂದ ಫಿಲ್ಲಿಂಗ್ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ. ಲೈಕ್ ವಿಂಗ್ ಐಲೈನರ್ ಥರ. ಅದರಲ್ಲೇ ನಾವು ಡಬಲ್ ವಿಂಗ್ಸು ಕೂಡ ಕ್ರಿಯೇಟ್ ಮಾಡ್ಬೋದು. ಅಷ್ಟೇ. ಐನೋ ನಿಮ್ಗೇನಾದ್ರು ಪೋರ್ಸ್ ಇತ್ತು ಅಂತಂದರೆ ನೀವು ಲೈಕ್ ಪೇಂಟಿಂಗ್ ಥರ ಇದು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹಾಕೊಳ್ತೀವಿ ಅಂತಂದರೆ ಫೋರ್ಸ್ ಕ್ಲೋಸ್ ಆಗೋದಿಲ್ಲ. ಮತ್ತು ಇನ್ನೊಂದು ಬಂದಿದೆ, ಒಂದು ಪ್ರೈಮರ್ ಬಂದಿದೆ. ಅಂದರೆ ಲೈಕ್ ಈ ಪೋರ್ಸ್ ಇರೋರಿಗೆ ಅದು ಬಂದು ಚಿಕ್ಕು 7.5 ml 2000 ಇದೆ. ಯಾವುದು ಅಂತಂದರೆ ಬೆನಿಫಿಟ್ಸ್ ಅವ್ರದ್ದು ಪ್ರೊಫೆಷನಲ್ ಪ್ರೈಮರು. ಸೊ ಲೈಕ್ 40-50K ಚಾರ್ಜಸ್ ಮಾಡ್ತಾರಲ್ಲ, ಆ್ಯಕ್ಚುಲಿ ಇದೇ ಇದಕ್ಕೆ ತುಂಬ ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟೇ ಯೂಸ್ ಮಾಡಿರ್ತಾರೆ. ನಾನಿಲ್ಲಿ ಇನ್ನೇನು ಅಪ್ಲೈ ಮಾಡಿಲ್ಲ ನೋಡಿ. ಆ ಕಡೆ ಈ ಕಡೆ ಐಲೈನರ್ ಅಪ್ಲೈ ಮಾಡಿದೆ. ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳಿ ನೋಡಿ ಸ್ವಲ್ಪ ಝೂಮ್ ಕೂಡ ಮಾಡಿದ್ದೀನಿ. ಸಾರಿ ಫಾರ್ ದ್ಯಾಟ್. ಮೇಕಪ್ಪು ನೋಡಿ ಈ ಥರ ಕ್ರಿಯೇಟ್ ಆಯಿತು. ಬೆಳಕಲ್ಲಿ ಕಾಣಿಸುತ್ತೆ ಯಾವ ಥರ ಇದೆ ಅಂತ. ನಾನು ಒಂದು ಗ್ರೀನ್ ಬಳೆ ಎಲ್ಲ ತೆಗೆದುಬಿಟ್ಟು ನಾರ್ಮಲಾಗಿ ನನ್ನ ಹತ್ರ ಒಂದು ಕಡಾಯಿ ಇದೆ, ಅದು 1 ಗ್ರಾಮ್ ಗೋಲ್ಡ್. ಅದು ಇದು ತೆಗಿಯೋ ಬರ್ತಾಯಿಲ್ಲ, ಅದಕ್ಕೆ ನಾನು ತೆಗಿತಾ ಇಲ್ಲ. ಅದು ತುಂಬ ಆ್ಯಕ್ಚುಲಿ ಗ್ರೀನ್ ಬಳೆ ಇಷ್ಟ, ಬಟ್ ನನಗೆ ಎಲ್ಲ ಕಲರ್ ಬಳೆನೂ ಹಾಕೋಬೇಕು. ಅದು ಎಸ್ಪೆಷಲಿ ಪ್ಲೈನ್ ಇರಬೇಕು, ಯಾವುದೇ ಥರ ಶಿಮ್ಮರ್ಸ್ ಎಲ್ಲ ಇರಬಾರ್ದು. ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ, ಬಟ್ ಒಂದು ಸ್ವಲ್ಪ ಡಾರ್ಕಾಗಿ ಇರಲಿ ಅಂತ. ಅದನ್ನು ಫಸ್ಟು ಅದೇ ಐ ಮೇಕಪ್ ಮಾಡಿಕೊಂಡು ನಾನು ಹಿಂಗೆ ಮಾಡ್ತೀನಿ. ಐ ಮೇಕಪ್ ಮಾಡಿಕೊಂಡು ಆಮೇಲಿಂದ ಫೌಂಡೇಶನ್ ಎಲ್ಲ ಹಾಕ್ಕೊಳ್ತೀನಿ, ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲಿಂದ. ಯಾಕಂತಂದರೆ ಅಳಿಸಿ ಮತ್ತು ಅದು ಟಚಪ್ ಎಲ್ಲ ಕೊಟ್ಟರು ಅಷ್ಟೊಂದು ಲುಕ್ಕು ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ. ಆ್ಯಕ್ಚುಲಿ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೆ ವ್ಯೂಸು ಐ ಡೋಂಟ್ ನೋ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ, ಎಕ್ಸ್ಪೆಕ್ಟೇಷನ್ ಅಷ್ಟು. ಇಟ್ಸ್ ಓಕೆ. ಇವಾಗಿನಲ್ಲಷ್ಟು ಒಂದು ಸ್ವಲ್ಪ ದಿವಸ ಆಗಿದೆ, ನೋಡೋಣ. ಸೊ ಈ ಥರ ಕ್ರಿಯೇಟ್ ಆಯಿತು. ನಾನು ಡೈಲಿ ಬ್ಲಾಗ್ ಮಾಡೋದೇ ಬಿಟ್ಟಿದ್ದೀನಿ, ಡೈಲಿ ಬ್ಲಾಗ್ ಮಾಡಬೇಕು ಆಮೇಲೆ. ಅದೇ ಟ್ರೈಪಾಡ್ ಒಂದು ಚೆನ್ನಾಗಿದ್ದರೆ ಡೈಲಿ ಬ್ಲಾಗ್ ಮಾಡೋಕ್ಕೆ ಚೆನ್ನಾಗಿರ್ತದೆ. ಅದು ನೋಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿಲ್ಲ. ಲೈಕ್ ಈ ಥರ ಕಂಟೆಂಟ್ ಮಾಡೋದಕ್ಕೆ ಓಕೆ ಅಷ್ಟೇ. ಇನ್ನು ಡೈಲಿ ಬ್ಲಾಗ್ ಅಂತಂದರೆ ಅದಕ್ಕೆ ಟ್ರೈಪಾಡ್ ಬೇಕೇ ಬೇಕು. ಚಿಕ್ಕದೊಂದಿದೆ, ಬಟ್ ದೊಡ್ಡದು ಇದೆ, ಅದಷ್ಟೊಂದು ಓಲ್ಡರ್ ಚೆನ್ನಾಗಿಲ್ಲ. ಸೊ ಅದೊಂದು ಬಂದರೆ ರಿಂಗ್ ಲೈಟ್ ಇದೆ. ಆ್ಯಕ್ಚುಲಿ ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದಾರೆ, ಅದ್ರದ್ದು ಕೂಡ ಫೀಚರ್ಸ್ ಎಲ್ಲ ಯಾವ ಥರ ಇದೆ ಅಂತಲೂ ವೀಡಿಯೋ ಮಾಡಬೇಕು ಅಂತ ಇಷ್ಟ, ಬಟ್ ಅದನ್ನು ಕೂಡ ಮಾಡ್ತಿಲ್ಲ. ಇವೆಲ್ಲ ಆಗಲಿ ಅದನ್ನು ಕೂಡ ಮಾಡ್ತೀನಿ. ಅದು ಕೂಡ ಅಲ್ಲೇ ಒಂದು ವೀಕ್ ಆಗೋಯ್ತು ತಗೊಂಡು. ಅದು 13th ಜನರೇಷನ್ ಅಂತೆ. ಇನ್ನೊಂದು ಸ್ವಲ್ಪ ಹಾಕಿದರೆ ಲೈಕ್ ಆಪಲ್ ಮ್ಯಾಕ್ಬುಕ್ಗೆ ಬರೋದು.
ಬಟ್ ಅವರಿಗೆ ಆ್ಯಪಲ್ ಎಲ್ಲರಿಗೂ ಕೆಲವರು ಐಫೋನ್ ಎಲ್ಲ ಇಷ್ಟಪಡ್ತಾರೆ, ಬಟ್ ಇವ್ರಿಗೆ ಆ್ಯಪಲ್ ಪ್ರಾಡಕ್ಟೇ ಇಷ್ಟ ಆಗಲ್ಲ. ಕೆಲವ್ರು ಹೇಳ್ತಾರೆ ಅದೊಂದು ಬ್ರ್ಯಾಂಡ್ ಅಷ್ಟೇ, ಅದೊಂದು ಕ್ರೇಜ್ ಅಷ್ಟೇ, ಲೈಕ್ ಆ್ಯಂಡ್ರಾಯ್ಡೇ ಬೆಟರ್ ಯೂಸ್ ಮಾಡೋದಕ್ಕೆ ಅಂತ. ಲೈಕ್ ಸ್ಯಾಮ್ಸಂಗು ಕೂಡ ತುಂಬ ಚೆನ್ನಾಗಿದೆ ಈಗ ಫೋನ್. ಲೈಕ್ ಆ್ಯಪಲ್ಗಿಂತ ಜಾಸ್ತಿ ಪ್ರೈಸೇ ಇರುತ್ತೆ ಅದು. ನಿಯರ್ಲಿ ಲಾಂಚ್ ಆದಾಗ ಅಷ್ಟೇ ಬರುತ್ತೆ. ಆ್ಯಪಲ್ಗಿನ ಆ್ಯಪಲ್ ಅಷ್ಟೇ ಬರುತ್ತೆ. ಅಂದರೆ ಆ್ಯಪಲ್ ಸ್ಟಾರ್ಟಿಂಗ್ ಲಾಂಚ್ ಆದಾಗ 2 lakh ಇರುತ್ತೆ, ಬಟ್ ಅದು ಕೂಡ ನಿಯರ್ಲಿ ಅಷ್ಟೇ ಬರುತ್ತೆ, 1,50,000. ಲೈಕ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 26 ಸೀರೀಸ್ ಅನಿಸುತ್ತೆ ಇವಾಗ ಲಾಂಚ್ ಆಗಿರೋದು, 26 or 27. ಅದೊಂದು, ಈ ಐಫೋನ್ ಒಂದು. ಈಗೆಲ್ಲ ಫೋನ್ಸಲ್ಲೂ ತುಂಬ ಫೀಚರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಇದು ಐ ಮೇಕಪ್ ಅಷ್ಟೊಂದು ಲುಕ್ ಕೊಡ್ತಲ್ಲ, ನಂಗೆ ವೈಟ್ ಇನ್ನೂ ತುಂಬ ಇದ್ದಾವೆ ವೈಟು. ಇದು ಅಟ್ಲೀಸ್ಟ್ ಲೈಕ್ ಚಾನ್ ಬರುತ್ತಲ್ಲ ಆ ಥರದ್ದು ತೊಗೋಬೇಕು. ಸೊ ಅದನ್ನೇ ಕೂಡ ಮರೆತೆ ನಾನು ಹೋದಾಗ. ಸೊ ಅದನ್ನು ತೊಗೋಬೇಕಾಯಿತು. ಮೊನ್ನೆ ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ, ಲೈಕ್ ಸ್ಟಿಕ್ಕರ್ಸ್ ತೊಗೊಂಡು ಅದನ್ನು ತೊಗೊಳ್ತಾರೆ, ಅದೇ ಬಂದೆ. ಲೈಕ್ ಮೇಕಪ್ ಮಾಡ್ಕೋತೀವಿ ಅಂತಂದರೆ ತುಂಬ ಪೇಷನ್ಸ್ ಬೇಕು. ಆ್ಯಕ್ಚುಲಿ ನನಗೆ ಇದು ಒಂದು ಸ್ವಲ್ಪ ಈ ಕಡೆ ಸೈಡು ರೈಟ್ ಸೈಡಲ್ಲಿ ಕೂದಲು ಲೆಫ್ಟ್ ಸೈಡಲ್ಲಿ ಕೂಡಲ್ಲ, ಸ್ವಲ್ಪ ಉಬ್ಬುತ್ತೆ. ಲೈಕ್ ನನ್ನ ತಲೆ ಇರೋದೇ ಅದೇ ಥರ ಅನಿಸುತ್ತೆ. ಅಲ್ಲಿ ಯಾವ ಥರ ಪೋನಿಟೇಲು ನೀವೇನೇ ಮಾಡಿಕೊಂಡ್ರು ಅಲ್ಲಿ ಸ್ವಲ್ಪ ಗಜಿಬಿಜಿ ಅನಿಸುತ್ತೆ. ಏನಾಯಿತು ಗೊತ್ತಾ, ಈ ಸುಜಾತ ಪಿನ್ನು ಎಲ್ಲ ಅಲ್ಲೇ ಇಟ್ಟಿದ್ದೆ, ಎಲ್ಲ ತೆಗೆದು ಇಟ್ಬೇಕಾದ್ರೆ ಎಲ್ಲೆಲ್ಲ ಮಿಸ್ ಆಯಿತು. ಸೊ ಅದಕ್ಕೋಸ್ಕರ ಈಗ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಪಿನ್ಸ್ ಮತ್ತು ರಿಬ್ಬನ್ಸ್ ಎಲ್ಲನ ಒಂದೊಂದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ರೆ ತಕ್ಷಣ ಸಿಗ್ತವೆ. ಆರ್ಗನೈಸ್ ಆಗಿ ಇಡಬೇಕು. ಅಂದರೆ ನಾನು ವೀಡಿಯೋಸ್ ಮಾಡ್ತಿರ್ತೀನಿ, ಮತ್ತು ಜೋಡಿಸಿರ್ತೀನಿ, ಮತ್ತು ವೀಡಿಯೋಸ್ ಆದಮೇಲೆ ಇನ್ನೇನು ಸಂಜೆ ಆಗಿರುತ್ತೆ, ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು. ಬೆಳಿಗ್ಗೆ ತಿಂಡಿ ಮಾಡ್ಕೋಬೇಕು, ಮಧ್ಯಾಹ್ನದಲ್ಲಿ ಅದೇ ಮನೆ ಕೆಲಸ ಅಂತಂದರೆ ನಾರ್ಮಲ್, ಇನ್ನೇನು ಅಷ್ಟೊಂದು ಇರೋಲ್ಲ. ಬಟ್ ನೆನ್ನೆ ಒಂದು ಸ್ವಲ್ಪ ಲೈಕ್ ಜಾಡ ಹೊಡಿಯೋದು ಅದೆಲ್ಲ ಇತ್ತಿಲ್ಲ, ಅದನ್ನು ಸ್ವಲ್ಪ ಹೊಡ್ಕೊಂಡು ಕ್ಲೀನ್ ಮಾಡಿದ್ದು. ಮದುವೆಗೆ ಅಂತಲೇ ಕ್ಲೀನ್ ಮಾಡ್ಕೊಂಡಿದ್ದೆ. ಅವಾಗೆಲ್ಲ ಕ್ಲೀನ್ ಮಾಡಿದ್ರು ಅದು ಹಂಗೆ ಆಗ್ತಾನೆ ಇರುತ್ತೆ. ನಂಗೆ ಗೊತ್ತಿಲ್ಲ, ಈ ಮನೆಯೇ ತುಂಬ ಬೇಗ ಇದಾಗುತ್ತೋ ರೋಡ್ ಸೈಡ್ ಇರೋದಕ್ಕೆ ಗೊತ್ತಿಲ್ಲ. ತುಂಬ ಧೂಳು ಬರುತ್ತೆ. ಅಂದರೆ ಬೇಸಿಗೆಲಂತೂ ತುಂಬ ಶೋಕೇಶಲ್ಲೆಲ್ಲ ತುಂಬ ಕೂತ್ಕೊಳ್ಳುತ್ತೆ. ನೋಡಿ, ಇದು ಜಡೆಗೆ ಹಾಕ್ಕೊಳ್ಳೋದು. ಇದನ್ನು ಈ ಥರ ಹಾಕ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನಂಗೆ ಉದ್ದ ಕೂದಲು ಬೇಕು, ಉದ್ದ ಕೂದಲು ಕಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ತುಂಬ ಉದ್ದ ಕೂದಲಾದರೆ ಇದನ್ನು ಜಡೆಗೆ ಹಾಕ್ಕೋಬೋದು. ನಂದು ಇವಾಗ ಅಷ್ಟು ಇಲ್ಲ. ಇದಕ್ಕೆ ಏನೇನೋ ಮಾಡಿ ಹಾಕ್ಕೊಂಡೆ. ವಿಡಿಯೋನೇ ಬಂದು 40 minutes ಇದೆ. ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ 1 hour ಮೇಲೆ ಆಯಿತು. ಇದಕ್ಕಿಲ್ಲ ಅಪ್ಲೋಡ್ ಮಾಡಿ ತಮ್ನೈಲೆಲ್ಲ, ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ. ವಿಡಿಯೋ ಮಾಡೋದಕ್ಕೆ 2.5 ಗಂಟೆ 3 ಗಂಟೆ ಎಷ್ಟು ಟೈಮ್ ತಗೊಳುತ್ತೆ ನೋಡಿ. ಈ ಥರ ಕಾಣಿಸ್ತಾ ಇದೆ ಮೇಕಪ್. ಆ್ಯಕ್ಚುಲಿ ನನ್ನ ಕ್ಯಾಮ್ರಾನೂ ಕೂಡ ಅಷ್ಟು ತುಂಬ ಕ್ಲಾರಿಟಿ ಇಲ್ಲ. ಈಗ ಒಳ್ಳೆ ಕ್ಯಾಮ್ರಾ ಇರೋದು ಅಂತಂತಂದರೆ ಲೈಕ್ ಅದೊಂದು ಸ್ವಲ್ಪ
ಕಾಸ್ಟ್ಲಿನೇ ಆಗುತ್ತೆ ಫೋನ್ಸು. ಬಟ್ ಈ ಥರ ಲುಕ್ ಕಾಣಿಸ್ತಾ ಇದೆ ಫೈನಲಿ. ಸೊ ಈ ಲುಕ್ಕು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಷ್ಟೊತ್ತಿಗಾಲೇ ಟೈಮ್ ಆಗೋಯಿತು. ಸೊ ಇದೆಲ್ಲ ಹಾಗೆ ಪೂಜೆ ಮಾಡೋಣ ಅಂತ ಪೂಜೆನ ಮಾಡಿದೆ. ಅಂದರೆ ನಾನು ಮುಂಚೆನೇ ಏನು ಮಾಡಿದ್ದೆ ಅಂತಂದರೆ ಸ್ನಾನ ಆದಮೇಲೆ ಹೂವೆಲ್ಲ ಜೋಡಿಸಿ ಎಲ್ಲ ಇಕ್ಕಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಜಸ್ಟ್ ಪೂಜೆ ಒಂದು ಮಾಡಬೇಕಾಯ್ತು. ಅದಕ್ಕೆ ಪೂಜೆ ಮಾಡೋಣ ಅಂತೇಳಿ ಮೇಕಪ್ ಎಲ್ಲ ಆದಮೇಲೆ ಮಾಡೋಣ ಅಂತೇಳಿ ಸುಮ್ಮನೆ ಅದೇ. ಯಾಕಂತಂದರೆ ನಾನು 4 ಗಂಟೆಗೆ ಜೋಡಿಸಿದ್ದು, ಒಂದು 6 ಗಂಟೆ 6:30 ಪೂಜೆ ಮಾಡೋಣ ಅಂತ. 6:30 ಪೂಜೆ ಮಾಡೋಣ ಅಂತೇಳಿ 8 ಕಾಲಿಗೆ ಪೂಜೆ ಮಾಡಿದ್ದೀನಿ. ಯಾಕಂತಂದರೆ ಅಷ್ಟು ಲೇಟ್ ಆಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಅದು ಇದು ತಲೆಗೆ ಹಾಕೊಂಡು ಇದಕ್ಕೆ ಹಾಕೊಳ್ಳೋದು, ಅದು ಕೂಡ ಬರ್ಬೋದು ಅನಿಸುತ್ತೆ. ತುಂಬ ಇದ್ದಾವೆ ಹೆಣ್ಮಕ್ಳಿಗೆ ಅಂತಂದರೆ ಎಕ್ಸಸರೀಸು ಬೇಕಾಗುತ್ತೆ. ಅದರಲ್ಲೂ ಸಿಲ್ವರ್ ಬೇಕಾಗುತ್ತೆ, ಆ್ಯಂಟಿಕ್ಸ್ ಪೀಸ್ ಒಂದೊಂದು ಅಕೇಶನ್ಗೆ ಒಂದೊಂದು ಥರ ಬೇಕಾಗುತ್ತೆ, ಒಂದೊಂದು ಡ್ರೆಸ್ಗೆ ಒಂದೊಂದು ಥರ ಬೇಕಾಗುತ್ತೆ. ಜಸ್ಟ್ ದೀಪ ಅಂಟನೇ ಹೇಳಿಲ್ಲ, ಅದಕ್ಕೆ ದೀಪ ಅಂಟಿಸ್ತಾ ಇದ್ದೆ. ಇದು ಹೂವು ಈ ಥರ ಇಟ್ಕೊಂಡೆ, ಲೈಕ್ ತುರು ಬಂದಿತ್ತಲ್ಲ ಅದಕ್ಕೆ ತುರುಬು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಸ್ಯಾರಿನ ಬ್ಯಾಕ್ ಪ್ಲೀಟ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಬ್ಯಾಕ್ ಹಾಕಿದ್ದೀನಿ. ಇದು ಸಿಲ್ಕ್ ಸ್ಯಾರಿ ಸರ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನನ್ನ ಹತ್ರ ವೈಟ್ ಸ್ಯಾರಿ ಇಲ್ಲ, ಬಟ್ ಒಂದು ಗ್ರೇ ಕಲರ್ ಸ್ಯಾರಿ ಇದೆ. ಅದನ್ನೇ ಬ್ರಹ್ಮಚಾರಿಣಿ ಲುಕ್ಕಿಗೆ ನೋಡೋಣ, ಯಾವುದೋ ಒಂದು ಪಿಕ್ ಮಾಡಿ ಇದು ಮಾಡೋಣ ಅಂತ. ಆಲ್ಮೋಸ್ಟ್ ಗ್ರೀನ್ ಸ್ಯಾರಿ ಗ್ರೀನ್ ಅಂತಲೇ ಜಾಸ್ತಿ ಇದ್ದಾವೆ ಈಗ. ಈಗ ಬೇರೆ ಕಲರ್ ಸ್ಯಾರಿಗೆ ಹೋಗಬೇಕು. ನೋಡಿ ಪೂಜೆ ಆಯಿತು. ಆ್ಯಕ್ಚುಲಿ ಈ ಏರ್ನ ಮತ್ತೆ ಕ್ರಿಯೇಟ್ ಮಾಡಬೇಕು. ನೋಡೋಣ, ಇವತ್ತು ತುರ್ಬಿಗೆ ಬೇರೆ ಥರ ಮಾಡೋಣ ಅಂತ. ಸೊ ನಿಮ್ಗೇನಾದರೂ ಈ ಲುಕ್ ಇಷ್ಟ ಆಗಿದ್ರೆ ಸ್ವಲ್ಪ ನಾನು ಲಾಂಗ್ ವೀಡಿಯೋಸೇ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಮೋರ್ ಸ್ಯಾರಿ ಡ್ರಾಪಿಂಗ್ಸ್ ಎಲ್ಲ ಬಟ್ ನವರಾತ್ರಿ ಲುಕ್ಕು ಅಂತ ಒಂದು ವೀಡಿಯೋಸ್ ಇರಲಿ ಅಂತೇಳಿ ಆ ವಿಡಿಯೋ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಏರ್ ಯಾವ ಥರ ಇದು ಮಾಡ್ಕೊಂಡೆ ಅಂತ ನಾನು ಅದನ್ನು ಕೂಡ ಒಂದು ವೀಡಿಯೋಸ್ ಹಾಕ್ತೀನಿ. ಅದು ಪರ್ಫೆಕ್ಟ್ ಆಗಿದ್ದರೆ ಆ ವೀಡಿಯೋಸ್ ಹಾಕ್ತೀನಿ, ಇಲ್ಲ ಅಂತಂದರೆ ಮತ್ತೆ ರೀಕ್ರಿಯೇಟ್ ಮಾಡೋಣ ಅಷ್ಟೇ. ಪೂಜೆ ವಿಡಿಯೋ ಎಲ್ಲ ಫಾರ್ವರ್ಡ್ ಮಾಡಿಬಿಟ್ಟೆ. ಇದು ನೋಡಿ, ಅದಾದಮೇಲೆ ಇದು
ಬೆಳಕಲ್ಲಿ ಯಾವ ಥರ ಕಾಣಿಸುತ್ತೆ, ಆ್ಯಕ್ಚುಲಿ ಸನ್ಲೈಟ್ ಇಲ್ಲ ಬಿಡಿ ಅವತ್ತು. ಎಲ್ಲನ ಈ ಥರ ಕಾಣಿಸ್ತಾ ಇದೆ. ವೀಡಿಯೋಸ್ ಮಾಡೋದಕ್ಕೆ ಎಲ್ಲೂ ಕೂಡ ಅಷ್ಟಿದಿಲ್ಲ ನೋಡಿ, ಏರು ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದಕ್ಕೆ ಆ್ಯಂಟಿಕ್ ಹಾಕ್ಬೇಕಾಯ್ತು ನಾನು. ನೋಡಿ ಈ ಥರ ಕಾಣಿಸ್ತಾ ಇದೆ ಏರ್ ಲುಕ್ಕು. ಆ್ಯಕ್ಚುಲಿ ನಂದು ಏರ್ ಇದು ಚೆನ್ನಾಗಿ ಅರ್ಜೆಂಟಾಗಿ ಬಂದು ಚೆನ್ನಾಗಿ ಬಂತು, ಒಂದೇನೋ ಕ್ರಿಯೇಟಿವ್ ಮಾಡಿದ್ದಕ್ಕೆ. ಐ ಲುಕ್ ಬಿಟ್ಟರೆ ನಿದ್ದಿದ್ದೆಲ್ಲ ಓಕೆ, ಚೆನ್ನಾಗೇ ಇತ್ತು. ಸ್ಯಾರಿನೂ ಓಕೆ, ಐ ಲುಕ್ಕು ಸರಿ ಓಕೆ ಇತ್ತು. ಬಟ್ ಹೊಸ ಇದೆಲ್ಲ ಆ ಥರ ಕಾಣಿಸೋದು. ನಾನು ಇದನ್ನೆಲ್ಲ ಹಾಕಿದ್ದೀನಿ ಏನೆಲ್ಲ ಇದಿರುತ್ತೆ ಅಂತ. ಆ ಕಡೆ ಚೆನ್ನಾಗಿಲ್ಲ, ಈ ಕಡೆ ಚೆನ್ನಾಗಿಲ್ಲ ಅಂತ ಈ ಕಡೆ ಇಟ್ಟರೆ ಆ ಕಡೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನೋಡಿ ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ವೀಡಿಯೋಸ್ ಮಾಡ್ತಿದ್ದೀನಿ, ಈ ಥರ ಲುಕ್ ಕಾಣಿಸ್ತಾ ಇದೆ ಅಂತ. ಸೊ ನಿಮ್ಗೇನಾದರೂ ಈ ಲುಕ್ ಇಷ್ಟ ಆಗಿದೆ ನೋಡಿ, ಈ ಥರ ಕಾಣಿಸುತ್ತೆ. ಅಲ್ಲಿಟ್ಟು ಈಗ ವೀಡಿಯೋಸ್ ಮಾಡಿದೆ ನೋಡಿ, ಈ ಥರ ಹೇರ್ ಸ್ಟೈಲು. ಇನ್ನೇನು ತೋರಿಸಿದ್ದೀನಲ್ಲ, ಜಸ್ಟ್ ಮೇಕಪ್ ಆದಮೇಲೆ ಒಂದ್ಸರಿ ತೋರಿಸೋಣ ಅಂತ. ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೆ ಈ ಲುಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.